ಬಿಗ್ ಬಾಸ್ ಮನೆಯ ವಾರಾಂತ್ಯದಲ್ಲಿ ತುಂಬಾ ಟ್ವಿಸ್ಟ್ ಇದೆ ಅಂತಾನೆ ಕಾಣ್ತಿದೆ. ಯಾಕೆ ಅಂತಂದ್ರೆ ಒಂದು KCC ಮ್ಯಾಚ್ ಇರೋದ್ ಕಾರಣ ಸುದೀಪ್ ಸರ್ ವಾರದ ಕಥೆನ ನಡ್ಸಕ್ ಆಗ್ತದೆ, ಅಂದ್ರೆ ವೀಕೆಂಡ್ ಎಪಿಸೋಡ್ ನ ಶೂಟ್ ಮಾಡಕ್ ಆಗಿಲ್ಲ. ಹಾಗಾಗಿ ಬಿಗ್ ಬಾಸ್ ಏನಪ್ಪಾ ಅಂತಂದ್ರೆ ಮನೆಯವ್ರಿಗೂ ಸ್ವಲ್ಪ ಪಾಠ, ಅವ್ರೇನ್ ತಪ್ಪು ಮಾಡಿದಾರೆ ಅದು ಅರ್ಥ ಆಗ್ಲಿ, ಆಮೇಲೆ ಇನ್ನೊಂದಿಷ್ಟು ಟ್ವಿಸ್ಟ್ ನ ಕೊಡೋಣ, ಜೊತೆಗೆ ಮನೆಯಲ್ಲಿ ಯಾರಿಂದ ಯಾರಿಗೆ ಏನೆಲ್ಲ ಆಗ್ತಿದೆ, ಮನೆಯ ವಾತಾವರಣ ಹೇಗಿದೆ, ಇದ್ರ ಬಗ್ಗೆ ಮನ ಮುಟ್ಟಿಸ್ಬೇಕಾಗಿತ್ತು. ಇನ್ನ ಸುದೀಪ್ ಸರ್ ಮಾತ್ರ ಮಾಡಕ್ ಸಾಧ್ಯ, ಆದ್ರೆ ಅವರ ಅನುಪಸ್ಥಿತಿಲಿ ಇವತ್ತು ಬಿಗ್ ಬಾಸ್ ಮನೆಗೆ ಶ್ರುತಿ ಅವರು ಎಂಟ್ರಿ ಕೊಟ್ಟು ಆಗಿದೆ. ಸೊ ಅವರು ನ್ಯಾಯಾಧೀಶರಾಗಿ ಬಂದ್ರೆ ಇನ್ನು ಉಳಿದವರೆಲ್ಲ ಒಂದ್ ಸೈಡ್ ಕೂಡ್ಸಿ ಕಟಕಟಿಯಲ್ಲಿ ನಿಲ್ಸಿ ಕೆಲವೊಂದಿಷ್ಟು ಪ್ರಶ್ನೆನ ಕೇಳೋದ್ರ ಮೂಲಕ ಮನೆಯವರು ಅದಕ್ಕೋಸ್ಕರ ಮಾತಾಡಕ್ ಅವಕಾಶನ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ತುಂಬಾ ಹೈಲೈಟ್ ಆಗಿರೋದು ಏನಪ್ಪಾ ಅಂತಂದ್ರೆ ವಿನಯ್ ಅವರ ಒಂದು ಟಾಪಿಕ್ ಬಗ್ಗೆ. ಹೌದು, ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದಂತಹ ಒಂದು ಕಾಮನ್ ಪೋಸ್ಟ್ ಏನಪ್ಪಾ ಅಂದ್ರೆ ವೀಕ್ ಎಂಡ್ ಬಂತು ಅಂದ್ರೆ ವಿನಯ್ ಅವರು ತುಂಬಾ ಚೇಂಜ್ ಆಗಿ ಕಾಣ್ತಾರೆ, ಒಳ್ಳೆ ಅಮಾಯಕರ ತರ ಬಿಹೇವ್ ಮಾಡ್ತಾರೆ. ಬಟ್ ವಾರದಲ್ಲಿ ಏನೆಲ್ಲ ದಿನಗಳು ಬರುತ್ತೆ, ಆಟ ಅಂತ ಬಂದಾಗಲಿ ಅಥವಾ ಕಾಮನ್ ಆಗಿರ್ಲಿ, ಆವಾಗನೇ ಅವ್ರು ಬೇರೆ ತರ ಇರ್ತಾರೆ ಅಂತ. ಹಾಗೆ ಶ್ರುತಿಯವರು ಅದೇ ಕೇಳಿರುವಂತದ್ದು, ಶ್ರುತಿ ಅಮ್ಮನು ಕೂಡ ಏನಪ್ಪಾ ಅಂದ್ರೆ ವಿನಯ್ ಅವರ ವರ್ತನೆ ಸುದೀಪ್ ಅವರು ಬಂದಾಗ ವಾರಾಂತ್ಯದಲ್ಲಿನೇ ಸಭ್ಯವಾಗಿ ಅಥವಾ ಏನು ಗೊತ್ತಿಲ್ಲ ಅಮಾಯಕ ತರ ಇರ್ತಾರೆ, ಇನ್ನು ವಾರ ದಿನಗಳಲ್ಲಿ ಇರೋ ತರ ಇರಲ್ಲ ಅಂತ. ಇನ್ನೊಂದು ಆಶ್ಚರ್ಯ ಆಗಿದ್ದೇನಪ್ಪಾ ಅಂದ್ರೆ ಅವರದೇ ಗುಂಪಿನ ಅವರದೇ ತಂಡದ ನಮ್ರತಾ ಅವರು, ಹೌದು ಇದು ನಾನು ಒಪ್ಕೊಳ್ತೀನಿ, ತುಂಬಾ ವಿನಯ್ ಅವರು ವೀಕ್ ಡೇಸ್ ಅಲ್ಲಿ ಇದ್ದಾಗ ವೀಕ್ ಎಂಡ್ ಅಲ್ಲಿ ಇರಲ್ಲ, ಸುದೀಪ್ ಅವ್ರು ಬಂದಾಗ ತುಂಬಾ ಮೆಲೋಡಿ ಆಗಿ ಮಾತಾಡೋದು, ತುಂಬಾ ಕಾಮಾಗಿ ಮಾತಾಡ್ತಾರದೆಲ್ಲ ಮಾಡ್ತಾರೆ. ವೀಕೆಂಡ್ಸ್ ಅಲ್ಲಿ ತುಂಬಾ ಸಮಾಧಾನವಾಗಿ ತೋರ್ಸ್ಕೊಳ್ಳೋಕ್ ಪ್ರಯತ್ನ ಪಡ್ತಾರೆ ಅಂತ ನಮ್ರತ್ ಅವ್ರು ಹೇಳಿದ್ರು. ಆಮೇಲೆ ಸಂಗೀತದ ಬಗ್ಗೆ ಮಾತಾಡ್ಲಿಲ್ಲ ಅಂತಂದ್ರೆ ಆ ಕನ್ವರ್ಸೇಷನ್ ಕಂಪ್ಲೀಟ್ ಆಗಲ್ಲ, ಯಾಕಂದ್ರೆ ಇದು ಅನ್ಸಿದ್ದು ಕೂಡ ಸಂಗೀತ ಅವ್ರಿಗೆನೆ ಫಸ್ಟ್. ಸೊ ಸಂಗೀತ ಅವರು ಹೇಳ್ತಾರೆ ಅಲ್ಲಿ ಅಂದ್ರೆ ಹೌದು ಮ್ಯಾಮ್, ಬಿಕಾಸ್ ವೀಕ್ ಡೇಸ್ ಅಲ್ಲಿ ಅವ್ರ ಏನೆಲ್ಲ ರೇಗಾಡಿರ್ತಾರೆ, ಏನೆಲ್ಲ ಮಾತಾಡಿರ್ತಾರೆ, ಏನೆಲ್ಲ ಕಿಚ್ಚಾಡಿರ್ತಾರೆ, ಅರ್ಚಾಡಿರ್ತಾರೆ, ಅದನ್ನೆಲ್ಲ ಮುಚ್ಚಿ ಹಾಕೊಳ್ಳೋಕೋ ಅಥವಾ ಅದನ್ನೆಲ್ಲ ಇಲ್ಲ ಅನ್ನೋ ತರನೇ ಪ್ರೂವ್ ಮಾಡ್ಕೊಳ್ಳೋಕೋ ಗೊತ್ತಿಲ್ಲ, ವೀಕೆಂಡ್ ಅಲ್ಲಿ ಬೇರೆ ತರನೇ ಇರ್ತಾರೆ ಅಂತ ಸಂಗೀತ ಅವರು ಒಪ್ಕೊಳ್ತಾರೆ. ಇನ್ನು ಮನೆಯವರೆಲ್ಲ ಯಾರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ವಿನಯ್ ಅವರ ಈ ಒಂದು ವರ್ತನೆ ಬಗ್ಗೆ. ಬಟ್ ಕಟ್ಕಡಿಲಿ ಅಂತೂ ನಿಂತಿದ್ದು ನಿಜ, ಅಂಡ್ ಪ್ರತಾಪ್ ಅವರು ಕಟ್ಕಡಿಯಲ್ಲಿ ನಿಂತಿದ್ರು, ಬಟ್ ಯಾವ ಒಂದು ರೀಸನ್ ಸಲುವಾಗಿ ಅಂತ ಗೊತ್ತಿಲ್ಲ. ಆಗ ವಿನಯ್ ಅವರು ಕ್ಲಾರಿಫೈ ಮಾಡೋಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ನನ್ಗೆ ಇದನ್ನೆಲ್ಲ ಇವ್ರಿಗೆಲ್ಲ ಸಮಾಧಾನ ಮಾಡೋಕೋ ಅಥವಾ ಇವ್ರಿಗೆಲ್ಲ ನಾನು ಇಲ್ಲ ನನ್ನ ಅರ್ಥ ಇಲ್ಲ ಅಂತ ತೋರಿಸ್ಕೊಳ್ಳೋಕೋ ಏನೋ ನನ್ಗೆ ವೀಕೆಂಡ್ ಅರ್ಥ ಇರೋ ಅವಶ್ಯಕತೆ ಇಲ್ಲ, ನಾನು ಆ ರೀತಿ ಮಾಡಿಲ್ಲ ಅಂತ ವಿನಯ್ ಅವ್ರು ಹೇಳ್ತಾರೆ. ಬಟ್ ಇನ್ನೊಂದು ಬೇರೆ ಏನಾದ್ರು ಲೈನ್ಸ್ ಹೇಳಿರ್ಬೋದೇನೋ ಗೊತ್ತಿಲ್ಲ, ಅದು ಪ್ರೋಮೋದಲ್ಲಿ ಮಾತ್ರ ಕಂಡಿಲ್ಲ. ಆಗ ಶ್ರುತಿ ಅವ್ರು ಹೇಳೋ ಮಾತು, ನ್ಯಾಯಾಧೀಶರಿಗೆ ಏಳು ಧ್ವನಿಲಿ ಮಾತಾಡ್ತೀರಾ ವಿನಯ್ ಅಂತ ಹೇಳಿ 2 ಸರ್ತಿನ ಸುತ್ತಿಗೆಯಿಂದ ಬಾರಿಸಿದ್ದಾರೆ, ಅಂದ್ರೆ ಟೇಬಲ್ಗೆ. ನಿಮ್ಗೆಲ್ಲ ಗೊತ್ತು ನ್ಯಾಯಾಧೀಶರ ಗತ್ತು ಹೇಗಿರುತ್ತೆ ಅಂತ. ಐ ಥಿಂಕ್ ಸುದೀಪ್ ಸರ್ ಬಿಟ್ರೆ ಶ್ರುತಿ ಅಮ್ಮನೆ ಆ ಒಂದು ಪ್ಲೇಸ್ ನ ರಿಪ್ಲೇಸ್ ಮಾಡಕ್ ಸಾಧ್ಯ ಅಂತ ಅನಿಸ್ತಾ ಇದೆ ಇವತ್ತು ಅವರು ತಗೊಂಡಿರೋ ನಿರ್ಧಾರಗಳಾಗಿಲ್ಲ ಅದೆಲ್ಲ. ಇನ್ನು ಕಿಚ್ಚನ ಚಪ್ಪಾಳೆ ಸಂಗೀತ ಅವ್ರಿಗೆ ಹೋಗಿದೆ ಅಂತ ಹೇಳ್ತಿದ್ದಾರೆ, ಕಿಚ್ಚ ಸರ್ ಬಂದಿಲ್ಲ ಅಂದ್ರೂ ಸಹ ಗೊತ್ತಿಲ್ಲ ಏನಾಗತ್ತೆ ಅಂತ ಕಾದ್ ನೋಡೋಣ. ಇನ್ನು ಯಾವೆಲ್ಲ ಟಾಪಿಕ್ ಬಗ್ಗೆ ಮಾತಾಡ್ತಾರೆ ಶ್ರುತಿ ಅವರು ಅಂತಾನೂ ಸಹ ಕಾದ್ ನೋಡೋಣ. ಸೊ ನಿಮ್ಗೆ ಅನ್ಸುತ್ತೆ KCC ಮ್ಯಾಚ್ ಅವ್ರನ್ನ ಸುದೀಪ್ ಸರ್ ಅಂತೂ ಬಂದಿಲ್ಲ, ಆದ್ರೆ ಶ್ರುತಿ ಅವ್ರು ಬಂದಿರೋ ಕಾರಣ ಮನೆಯಲ್ಲಿ ಎಲ್ಲವೂ ಸುದೀಪ್ ಸರ್ ಹೇಗೆ ನಡ್ಸ್ಕೊಳ್ತಾ ಇದ್ರು ಅದೇ ರೀತಿ ಹೋಗುತ್ತಾ ಅಥವಾ ವಾತಾವರಣ ಇನ್ನು ಏನಾಗುತ್ತೆ, ಯಾರು ಹೋಗ್ತಾರೆ ಅಂತ ಕಾದು ನೋಡೋಣ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಈ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.